ಆದಾಗ್ಲಿಂದ ಅವ್ರ ಕಡೆ ಅವ್ರ ಗಮನ ಕೊಡೋದು ಮತ್ತೆ ಕಮ್ಮಿನೇ ಆಗೋಯ್ತು. ಮುಂಚೆಯಿಂದನೂ ಅವ್ರ ಕಡೆ ಅವ್ರ ಗಮನ ಕೊಟ್ಕೊಂಡೇ ಇಲ್ಲ ಯಾವತ್ತು ಸಣ್ಣ ವಯಸ್ಸಿಂದ. ಬರೀ ಸಮಾಜ, ಇವಾಗ ಮಕ್ಕಳು ಹೀಗೆ ಆಗೋಗಿದೆ. ಇವಾಗ್ಲಾದ್ರೂ ಅವ್ರ ಕಡೆ ಗಮನ ಕೊಟ್ಕೊಳ್ಳಿ ಅಂದ್ರೆ ಇವಾಗ ಇವ್ರು ಚೂಸ್ ಮಾಡಿರೋ ಫೀಲ್ಡ್ ಆ ತರ ಇದೆ, ಬ್ಯುಸಿ ಲೈಫು. ಸೊ ಅದಕ್ಕೊಂಚೂರು ಮೊಸರು ಹಾಕೊಂಡು ತಿನ್ಬೇಕು, ಅದೊಂದು ಕೆಲಸ ಇದೆ. ಸ್ವಲ್ಪ ಅಂದ್ರೆ ಫರ್ಮೆಂಟ್ ಮಾಡಿದ್ದೆ ಅಲ್ವಾ ಈರುಳ್ಳಿ ಎಲ್ಲ, ಉಪ್ಪಿನಕಾಯಿ ತರ ಮಾಡಿದ್ದೆ ಅಲ್ವಾ, ಅದೆಲ್ಲ ಫ್ರಿಜ್ ಅಲ್ಲಿ ಇಟ್ಟಿದ್ದೆ. ಅದು ಉಪ್ಪಿನಕಾಯಿ ಅಂತ ಅಲ್ಲ, ಬಟ್ ತುಂಬಾ ಒಳ್ಳೇದು, ಪ್ರೋಬಯೋಟಿಕ್, ಗಟ್ ಹೆಲ್ತ್ ತುಂಬಾ ಒಳ್ಳೇದು ಅಂತ ಹೇಳಿ. ಸೊ ಆಮೇಲೆ ಚೆನ್ನಾಗಿದೆ. ನಿನ್ನೆ ಮೆಲ್ಟ್ ಆಗ್ಬಿಡ್ತಿತ್ತು, ಫ್ರಿಜ್ ಅಲ್ಲಿ ಇಟ್ಟೆ ಗಟ್ಟಿಯಾಗಿದೆ. ಮತ್ತೆ ಸೌಂಡ್ ಬರ್ತಾ ಇದೆಯಲ್ಲ ಸ್ನೇಹಿತರೆ. ಇವತ್ತು 14ನೇ ತಾರೀಕು ಫೆಬ್ರವರಿ 2026. ಸೊ ನಾನಲ್ಲಿ ಅಮ್ಮ ಕೊಡ್ಸಿರುವಂತ ಫ್ರಾಕ್ ಹಾಕೊಂಡಿದ್ದೀನಿ. ನನ್ನ ಹತ್ರ ಏನೆಲ್ಲ ಇದೆ ಎಲ್ಲ ಅಮ್ಮ ಅಂತಾನೆ ಆಯ್ತಾ, ನಂದೇನು ಇಲ್ಲ, ಅಮ್ಮನೇ ಎಲ್ಲ. ಸೊ ಈಗ ಸುಮ್ಮನೆ ನಾನಂತ ಇಲ್ಲಿ ಒಂದು ದೇಹ ಅನ್ನೋದಿದೆ ಅಲ್ವಾ, ಅದಕ್ಕೆ ನಾನು ಅನ್ನೋದು. ಅದು ಬಿಟ್ರೆ ಎಲ್ಲ ಪ್ರತಿಯೊಂದು ನನ್ನ ಸರ್ವಸ್ವ ಕೂಡ ನನ್ನ ತಾಯಿನೇ. ಸೊ ಇದನ್ನ ಐರನ್ ಮಾಡಿ ಹಾಕೊಂಡಿಲ್ಲ, ಯಾಕೋ ಸ್ವಲ್ಪ ಕರೆ ಆಗಿತ್ತು, ಅಂದ್ರೆ ಒಗ್ದಿರೋದೆ, ಬಟ್ ಏನೋ ಕರೆ ಇತ್ತು ಸ್ವಲ್ಪ. ಎಲ್ಲ ನೀರಲ್ಲಿ ಇವಾಗ ಸರ್ಫ್ ಹಾಕಿ ಸ್ವಲ್ಪ ಇದು ಒಂದ್ ಸೈಡ್ ಎಲ್ಲ ತೊಳೆದು ಇವತ್ತು ಇದನ್ನೇ ಹಾಕೊಳ್ಬೇಕು ಅಂತ ಹೇಳಿ ಹಾಕೊಂಡಿದೀನಿ ಐರನ್ ಮಾಡಿ. ಸೊ ಆಕ್ಚುಲಿ ಇವಾಗ ನಿನ್ನೆ ರಾತ್ರಿ ಸ್ವಲ್ಪ ಬಾಯ್ಲ್ಡ್ ರೈಸ್ ಇತ್ತಾಯ್ತಾ, ಅದಕ್ಕೆ ಒಂಚೂರು ನೀರ್ ಹಾಕಿ ಇಟ್ಟಿದೀನಿ, ಒಂದ್ ಸ್ವಲ್ಪ ಫರ್ಮೆಂಟ್ ಆಗ್ಲಿ ಅಂತ ಪ್ರೋಬಯೋಟಿಕ್ಗೆ. ಸೊ ಅದಕ್ಕೊಂಚೂರು ಮೊಸರು ಹಾಕೊಂಡು ತಿನ್ಬೇಕು, ಅದೊಂದು ಕೆಲಸ ಇದೆ. ಸ್ವಲ್ಪ ಅಂದ್ರೆ ಫರ್ಮೆಂಟ್ ಮಾಡಿದ್ದೆ ಅಲ್ವಾ ಈರುಳ್ಳಿ ಎಲ್ಲ, ಉಪ್ಪಿನಕಾಯಿ ತರ ಮಾಡಿದ್ದೆ ಅಲ್ವಾ, ಅದೆಲ್ಲ ಫ್ರಿಜ್ ಅಲ್ಲಿ ಇಟ್ಟಿದ್ದೆ. ಅದು ಉಪ್ಪಿನಕಾಯಿ ಅಂತ ಅಲ್ಲ, ಬಟ್ ಫರ್ಮೆಂಟೆಡ್ ಆನಿಯನ್ಸ್ ಅಂದ್ರೆ ಫರ್ಮೆಂಟೆಡ್ ಫುಡ್ಸ್ ಎಲ್ಲ ತುಂಬಾ ಒಳ್ಳೇದು, ಡಯಾಬಿಟಿಕ್ ಇರೋರ್ಗು ಕೂಡ ಒಳ್ಳೇದು. ಸೊ ಒಂದು ಖುಷಿ ವಿಚಾರ ಅಂತಂದ್ರೆ ಅಮ್ಮ ಮೆಸೇಜ್ ಮಾಡಿದ್ರು ನಿನ್ನೆ ವಿಡಿಯೋ ನೋಡ್ಬಿಟ್ಟು, ಫ್ರಾಕ್ ಹಾಕೊಂಡಿದ್ದನ್ನ. ಅಂದ್ರೆ ಆಕ್ಚುಲಿ ಅದು ನನ್ ಮಾಡಿದ್ರೆ ಬೇಕಾದಷ್ಟು ವಿಡಿಯೋ ಮಾಡ್ಬೋದು. ನನ್ನ ಹತ್ರ ಇರೋ ಪ್ರತಿಯೊಂದು ಐಟಮ್ಗಳು ಎಲ್ಲ ನಾನೇನೇನ್ ತಗೊಂಡಿದೀನಿ, ಹೊಸದಾಗಿ ನಾನು ಏನಾದ್ರು ದುಡ್ದು ತಗೊಂಡ್ರು ಕೂಡ ಅದ್ರ ಕ್ರೆಡಿಟ್ ಅಮ್ಮಂಗೆನೆ ಸಲ್ಲತ್ತೆ ಹೊರತು ಯಾರಿಗೂ ಅಲ್ಲ. ಸೊ ಬೇಕಾದಷ್ಟು ವಿಡಿಯೋ ಮಾಡ್ಬೋದು. ಸೀರೆಗಳು ಇದೆ ಬೇಕಾದಷ್ಟು, ಅಮ್ಮ ಕೊಡ್ಸಿರೋದು ಬೇಕಾದಷ್ಟು. ನನ್ನ ಹತ್ರ ಇರೋ ಪ್ರತಿಯೊಂದು ಐಟಮ್ ಏನಾದ್ರೂ ಇವತ್ತು ನಾನು ಇದೀನಿ ಅಥವಾ ನೆಕ್ಸ್ಟ್ ಏನಾದ್ರು ದುಡಿತೀನಿ ಅಥವಾ ಒಂದ್ ಸ್ವಲ್ಪ ಏನಾದ್ರೂ ಅರ್ನ್ ಮಾಡಿದೀನಿ ಅಂತಂದ್ರೆ ಅದೆಲ್ಲದಕ್ಕೂ ಅಮ್ಮನೇ ಕಾರಣ, ಆಯ್ತಾ. ಸೊ ಹೀಗೆ ಇವತ್ತು ಖುಷಿ ವಿಚಾರ ಏನಂದ್ರೆ ಅಮ್ಮ ಮೆಸೇಜ್ ಮಾಡಿದ್ರು, ನಾನು ಅವ್ರಿಗೆ ವಿಶ್ ಮಾಡಿದೆ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತೆಲ್ಲ ಹೇಳಿ ರಿಪ್ಲೈ ಮಾಡಿದೀನಿ ಚೆನ್ನಾಗಿ. ತುಂಬಾ ಮನ್ಸಿಂದ, ಅಂದ್ರೆ ಯಾವಾಗ್ಲೂ ನನ್ ಮನ್ಸಿಂದಾನೆ ಅಮ್ಮನ ಹತ್ರ ಮಾತಾಡೋದು. ಬಟ್ ಐ ಮೀನ್ ಏನೇ ಹೇಳಿದ್ರು, ಜಗಳಗಳಾಡಿದ್ರು ಕೂಡ ಪ್ರೀತಿಯಿಂದಾನೆ. ಸೊ ಎನಿವೇಸ್ ಅವರು ಮೆಸೇಜ್ ಮಾಡಿದ್ ಖುಷಿ ಆಯ್ತು. ಜೊತೆಗೆ ಇವಾಗ ರಿಪ್ಲೈ ಮಾಡಿ, ಅದಕ್ಕೊಂದು ರಿಪ್ಲೈ ಮಾಡಿದರೆ ಅದನ್ನು ತೆಗೆದು ನೋಡಿಲ್ಲ, ನೋಡ್ಬೇಕು. ಇವಾಗ ಬೇಗ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೀಗೆ ಆನ್ ಮಾಡಿದೆ. ಸೊ ಇಲ್ಲಿ ಹಿಂದೆ ಟೆಡಿ ಬೇರ್ ಅದು ವಿನೋ ಕೊಟ್ಟಿರೋದು, ಅದು ಹಾರ್ಟ್ ಕೂಡ ವಿನೋ ಕೊಟ್ಟಿರೋದು, ಲಾಸ್ಟ್ ಟೈಮ್ ಕಳ್ಸಿದ್ದು. ಆಕ್ಚುಲಿ ನಾನು ಅವ್ನ್ಗೆ ಹಾರ್ಟ್ ಕೊಟ್ಟಿರೋದು ಇಟ್ಕೊಂಡಿದ್ದಾನೆ, ಅವನು ನನ್ ಕಳ್ಸೋ ಹಾರ್ಟ್ ನಾನು ಇಟ್ಕೊಂಡಿದ್ದೀನಿ, ಟೆಡಿ ಬೇರ್ ಕಳ್ಸಿದಾನೆ. ಫಸ್ಟ್ ಟೈಮ್ ನಂಗೆ ಟೆಡಿ ಬೇರ್ ಕೊಟ್ಟಿರೋದಂದ್ರೆ ವಿನೋ, ಖುಷಿ ಆಯ್ತು. ಸೊ ಹೀಗೆ ಇಲ್ಲಿ ಪ್ರೀತಿನ ಅಳಿಯೋದಕ್ಕಾಗಲ್ಲ, ಆಯ್ತಾ. ತಾಯಿ ಪ್ರೀತಿ ಯಾವತ್ತೂ ತಾಯಿ ಪ್ರೀತಿನೇ, ಆಯ್ತಾ, ನಿಷ್ಕಲ್ಮಶವಾದ ಪ್ರೀತಿ. ಸೊ ಹಾಗೆ ವಿನು ಪ್ರೀತಿನೂ ಕೂಡ ನಾನು ತಳ್ಳೋದಕ್ಕಾಗಲ್ಲ ಅಲ್ವಾ. ಯಾಕಂದ್ರೆ ಇವಾಗ ಇಲ್ಲಿ ಕಾಂಪಿಟೇಷನ್ ಇಲ್ಲ, ಎಲ್ರು ನನ್ನವರೇ ಆಯ್ತಾ. ನಾನು ಎಲ್ರಿಗೂ ಸೇರ್ದವಳೇನೆ ಅಷ್ಟೇ, ಏನು ಕಾಂಪಿಟೇಷನ್ ಏನು ಇಲ್ಲ. ಅವ್ರ ಪ್ರೀತಿ ಹೆಚ್ಚು, ಇವ್ರ ಪ್ರೀತಿ ಕಮ್ಮಿ ಅಂತ. ಬಟ್ ಅದು ಏನೇ ಆಗ್ಲಿ, ತಾಯಿನಂತೂ ಯಾವತ್ತೂ ಬಿಟ್ಕೊಡ್ಬಾರ್ದು, ಓಕೆನಾ. ನಿಷ್ಕಲ್ಮಶವಾದ ಹೃದಯದು, ಅವರ ಒಂದು ದೇಹದ ಒಂದು ಭಾಗವಾಗಿ ನಾವು ಬಂದಿರ್ತೀವಿ ಅಲ್ವಾ. ಎಷ್ಟೆಲ್ಲ ಕಷ್ಟಪಟ್ಟು ಒದ್ದಾಡಿರ್ತಾರೆ ಅಲ್ವಾ ನಮ್ಮನ್ನ ಈ ಒಂದು ಭೂಮಿಗೆ ತರೋದಕ್ಕೆ, ಅದು ಯಾವ್ದಕ್ಕೂ ಸಮ ಅಲ್ಲ. ಸೊ ಎನಿವೇಸ್ ಇವಾಗ ಮತ್ತೆ ನಮ್ಗೆ ಅಂತ ಒಂದು ಜೀವ ಕೊನೆವರೆಗೂ ನಮ್ ಜೊತೆ ಇರುತ್ತೆ ಅಂದ್ರೆ ಅದೊಂದು ಪ್ರೀತಿ ಅಂತ ಹೇಳ್ಬೋದು. ಸೊ ಅದ್ ನಮ್ಮಮ್ಮನಿಗೂ ಸಿಕ್ಕಿತ್ತು, ಅದು ನನಗೆ ಖುಷಿ ಇದೆ. ನಮ್ಮಮ್ಮನಿಗೂ ಕೂಡ ಒಂದು ಪ್ರೀತಿ ಅನ್ನೋದು, ಅವ್ರ ಎಷ್ಟೋ ವರ್ಷಗಳ ಕಾಲ ಅವ್ರ ಜೊತೆ ಇದ್ರು, ಈಗ ಇಲ್ಲ. ಬಟ್ ಬೇಜಾರಾಗುತ್ತೆ, ಬಟ್ ಯಾವತ್ತಿದ್ರು ಒಬ್ರು ಇರ್ತಾರೆ ನಮ್ಮಮ್ಮನ ಒಳಗಡೆ. ಮತ್ ಯಾವ್ದಕ್ಕೂ ಕೂಡ ಏನು ಏಜ್ ಲಿಮಿಟ್ಸ್ ಇಲ್ಲ, ಆಯ್ತಾ. ಒಂದು ಜೀವನದಲ್ಲಿ ಒಬ್ರು ಇರ್ಬೇಕು ಲೈಫ್ ಅಲ್ಲಿ ಅಂತ ನಾನು ಅಮ್ಮಂಗೆ ಹೇಳ್ತಾ ಇರ್ತೀನಿ. ನನ್ನ ತಮ್ಮಂಗೂ ಅಷ್ಟು ಬೇಗ ಒಂದು ಒಳ್ಳೆ
ಹುಡುಗಿ ಸಿಗ್ಲಿ ಅಂತ ಪ್ರಾರ್ಥಿಸ್ತಾ, ಸೊ ನನ್ನ ತಮ್ಮನೂ ಕೂಡ ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು. ಸೊ ನಿಮ್ಗೂ ಎಲ್ರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಸೊ ಎನಿವೇಸ್ ಎಲ್ರಿಗೂ ಒಳ್ಳೇದಾಗ್ಲಿ. ಅಷ್ಟೇ ಹೇಳೋದು. ಈಗ ತಿನ್ಬೇಕು, ಅಡುಗೆ ಮನೆಗೆ ಹೋಗಿ ತೋರಿಸ್ತೀನಿ ಏನೆಲ್ಲ ಇದೆ, ಫ್ರಿಜ್ ಇಂದ ಏನೆಲ್ಲ ಆಚೆ ಇಟ್ಟಿದ್ದೀನಿ ಅಂತ. ಕಮಾನ್, ಲವ್ ಯು ಆಲ್ ಗೈಸ್, ಲವ್ ಯು ಅಮ್ಮ. ಸ್ನೇಹಿತರೆ ನೋಡಿ ಇಲ್ಲಿ ಏನೆಲ್ಲ ಆಚೆ ಇಟ್ಟಿದ್ದೀನಿ ಅಂತ. ಸೊ ಇಲ್ಲಿ ಉಪ್ಪಿನಕಾಯಿ ಅಂತ ಅಂದ್ರೆ ಫರ್ಮೆಂಟೆಡ್ ಕ್ಯಾರೆಟ್ಸ್, ಅಂದ್ರೆ ಇದನ್ನ ಫರ್ಮೆಂಟ್ ಮಾಡಿ ಉಪ್ಪು ನೀರಲ್ಲಿ ಹಾಕಿ ಹೇಗ್ ಮಾಡಿದೀನಿ ಅಂತ ಆಲ್ರೆಡಿ ವಿಡಿಯೋ ಹಾಕಿದ್ರೆ ನೋಡಿ, ಅಥವಾ ನೆಕ್ಸ್ಟ್ ಹಾಕ್ತೀನಿ. ಸೊ ಇದೊಂದು ಸ್ವಲ್ಪ ನೀರಿತ್ತು, ಸೌತೆಕಾಯಿದು ಫರ್ಮೆಂಟ್, ಸ್ವಲ್ಪ ಇದು ಹಾಕೊಂಡ್ ಬಿಡೋಣ ಅಂತ ಹೇಳಿ. ಇದು ಈರುಳ್ಳಿ ಫರ್ಮೆಂಟ್ ಮಾಡಿರೋದು. ಈರುಳ್ಳಿ ಏನೇನಿದೆ ಅಂತ ನಾನು ಆಲ್ರೆಡಿ ವಿಡಿಯೋಲಿ ಹೇಳಿದ್ದೀನಿ. ಸ್ವಲ್ಪ ವಿನಿಗರ್ ಕೂಡ ಹಾಕ್ದೆ. ಆಮೇಲೆ ಓಕೆನಾ, ಎಲ್ಲ ಮಾಡಾಗಿ 1 ಡೇ ಆದ್ಮೇಲೆ ವಿನಿಗರ್ ಹಾಕಿದ್ದೀನಿ ಮೇಲೆ. ಸೊ ಇಲ್ಲಿ ಮೊಸರು ಇದೆ. ಸೊ ಇಲ್ಲಿ ಈ ಕಡೆ ಇಟ್ಟಿದ್ದೀನಿ, ಸ್ವಲ್ಪ ಇಲ್ಲಿಗೆ ಇಟ್ಟಿದ್ದೆ ಆಯ್ತಾ, ಮತ್ತೆ ಬಿಸಿಲಿಗೆ ಇದಾಗುತ್ತೆ ಅಂತ ಇಲ್ಲಿ ಇಟ್ಟೆ. ಏನಂದ್ರೆ ಸ್ವಲ್ಪ ಇದೆ ಅಷ್ಟೇನೆ. ನಿನ್ನೆ ನೈಟ್ ಒಂದ್ ಸ್ವಲ್ಪ ರೈಸ್ ಮಿಕ್ಕಿತ್ತಲ್ವಾ, ಬಾಯ್ಲ್ಡ್ ರೈಸ್, ಅದಕ್ಕೆ ನೀರ್ ಹಾಕಿ ತರ ಇಟ್ಟಿದ್ದೀನಿ. ತುಂಬಾ ಒಳ್ಳೇದು, ಪ್ರೋಬಯೋಟಿಕ್, ಗಟ್ ಹೆಲ್ತ್ ತುಂಬಾ ಒಳ್ಳೇದು ಅಂತ ಹೇಳಿ. ಸೊ ಆಮೇಲೆ ಸಾರಿದೆ, ಮುದ್ದೆ ಮಾಡ್ಕೊಳ್ಬಹುದು ಅದೇ ಅನ್ಕೋತಾ ಇದೀನಿ. ಒಂದ್ ಸ್ವಲ್ಪ ಮುದ್ದೆ ಮಾಡ್ಕೊಂಡು ಸಾರನ್ನ ಬಿಸಿ ಮಾಡಿ ತಿಂದು ಆಮೇಲೆ ರೈಸ್ ತಿನ್ನೋಣ ಅಂತ ಹೇಳಿ. ಸೊ ಇಲ್ಲಿ ಚಾಕ್ಲೇಟ್ ಇದೆ, ನಿನ್ನೆ ಇನ್ನು ಕಳ್ಸಿದ್ದು. ಸೊ ತಿಂತೀನಿ ಇವಾಗ. ಇಲ್ಲೊಂದ್ ಸ್ವಲ್ಪ ಹಪ್ಪಳ ಕೂಡ ಇದೆ. ಏನಿಲ್ಲ, ಸಾಸಿವೆ ಅಷ್ಟೇ, ಇದ್ರಲ್ಲಿ ಉಪ್ಪು ಅಷ್ಟೇನೆ. ಇದನ್ನ ಒಂದಕ್ಕೆ ಹಾಕಿಡ್ಬೇಕು. ಸೊ ಇಷ್ಟು ಕೆಲಸ ಇದೆ. ಕಾಫಿ ಕುಡ್ ಸುಮಾರು ದಿನ ಆಯ್ತು. ಕಾಫಿ ಪುಡಿ ಇದೆ, ಒಂದು ಹಾಲು ತಗೋಬೇಕು. ಆಕ್ಚುಲಿ ಅರ್ಧ ಲೀಟರ್ ಹಾಲು ತಗೊಂಡವ್ರು ಫುಲ್ಲು ಮೊಸರಿಗೆ ಹೆಪ್ಪಾಕ್ಬಿಟ್ಟಿದ್ದೆ. ನೋಡೋಣ ಏನಾಗುತ್ತೆ ಅಂತ. ಸೊ ಇವಾಗ ಒಂದ್ ಸ್ವಲ್ಪ ತಿಂದು ಮುದ್ದೆ ಮಾಡೋ ಕೆಲಸ ಇದೆ. ಮುದ್ದೆ ಮಾಡಿ ಅದಾದ್ಮೇಲೆ ಇದೆಲ್ಲ ತಿಂತೀನಿ. ಓಕೆನಾ. ಇದರದ್ದು ಚೆಕ್ ಮಾಡಿ, ಡಯಾಬಿಟಿಸ್ ಇರೋರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಜೊತೆಗೆ ವೆಯ್ಟ್ ಲಾಸ್ ಜರ್ನಿ ಇರೋರಿಗೆ, ಮತ್ತೆ ಗಟ್ ಹೆಲ್ತ್, ಗ್ಯಾಸ್ಟ್ರಿಕ್ ಇರೋರಿಗೆ ಎಲ್ರಿಗೂ ತುಂಬಾ ಒಳ್ಳೇದು. ಇದು ಹೇಗೆ ಅಂತ ಹೇಳಿ ಇನ್ನೊಂದು ಇದೆ, ಈ ತರ 2 ಮಾಡಿದೆ, 2 ಡಬ್ಬಿ ಇನ್ನೊಂದು ಫ್ರಿಜ್ ಅಲ್ಲಿ ಇದೆ, 2 ಗಾಜಿನ ಡಬ್ಬಿನಲ್ಲಿ. ಸೊ ಇದು ಅಮ್ಮ ಕೂಡ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಅಮ್ಮ ನೋಡ್ತಾ ಇದ್ರೆ ಇದನ್ನ ಮಾಡ್ಕೊಳ್ಳಿ ಪ್ಲೀಸ್. ನಾನು ಹೇಳ್ತೀನಿ ಹೇಗೆಲ್ಲ ಮಾಡೋದು. ಅಂದ್ರೆ ಫರ್ಮೆಂಟೆಡ್ ವೆಜಿಟೇಬಲ್ಸ್ ಅಂತ ಹಾಕಿದ್ರೆ ಯೂಟ್ಯೂಬ್ ಅಲ್ಲಿ ಬಂದ್ಬಿಡುತ್ತೆ. ಬಟ್ ನಾನು ಕೂಡ ವಿಡಿಯೋಸ್ ಮಾಡ್ತೀನಿ. ಇವತ್ತು ಅಮ್ಮಂಗೆ ಹೇಳಿದೀನಿ ಮಾತ್ರೆ ಜೀರೋ ಮಾಡಕ್ಕೆ ಇನ್ನೂ ಏನೆಲ್ಲ ಮಾಡ್ಬೋದು ಅಂತ ವಿಡಿಯೋಸ್ಗಳು ಮಾಡ್ತೀನಿ ಅಂತ. ಅದಕ್ಕೇನೆ ಮಾಡ್ಬೇಕು ಇವಾಗ. ಇನ್ಮೇಲೆ ಅದು ಕೂಡ ಮಾಡ್ಬೇಕು. ನೋಡೋಣ ಏನಾಗುತ್ತೆ ಅಂತ. ಸೊ ಫಸ್ಟ್ ಇವಾಗ ಇದೊಂಚೂರು ತಿಂತೀನಿ. ತಣ್ಣಗಿರುತ್ತೆ, ಚೆನ್ನಾಗಿರುತ್ತೆ. ನಾನು ಯಾವಾಗ್ಲೂ ಚಾಕ್ಲೇಟ್ ತಿನ್ನಲ್ಲ, ಗೊತ್ತೇ ಇದೆ ನಿಮ್ಗೆ. ಬಟ್ ಯಾವಾಗಲೂ ಒಂದ್ಸತಿಂದ ಒಳ್ಳೆ ಏನಾಗಲ್ಲ, ಒಳ್ಳೇದೇನೆ. ಮನ್ಸಿಗೆ ಒಂದ್ ರೀತಿ ಚೆನ್ನಾಗಿರುತ್ತೆ. ತಿಂತೀನಿ ಇವಾಗ ಇದು. ಅಮ್ಮನೂ ಅಷ್ಟೇ, ಯಾವಾಗ್ಲಾರು ಒಂದ್ಸತಿ ಸ್ವೀಟ್ ತಿಂದ್ರೆ ಏನೋ ತೊಂದ್ರೆ ಇಲ್ಲ. ಬಟ್ ಯಾವಾಗ್ಲೂ ತಿನ್ನೋದು ಬೇಡ. ಬೇಗ ಶುಗರ್ ಕಮ್ಮಿ ಆದ್ಮೇಲೆ ಯಾವಾಗ್ಲಾರು ಒಂದ್ಸತಿ ತಿನ್ಬಹುದು, ಏನ್ ತೊಂದ್ರೆ ಇಲ್ಲ. ಬೇಗ ವಿಡಿಯೋಸ್ ಮಾಡ್ಬೇಕು ನಾನು ಅಮ್ಮಂಗೆ. ಲವ್ ಯು ಆಲ್ ಗೈಸ್. ತಿಂತೀನಿ. ಸಾರು ಸ್ವಲ್ಪ ಬಿಸಿಗೆ ಇಟ್ಟಿದ್ದೀನಿ. ಚೆನ್ನಾಗಿದೆ. ನಿನ್ನೆ ಮೆಲ್ಟ್ ಆಗ್ಬಿಡ್ತಿತ್ತು, ಫ್ರಿಜ್ ಅಲ್ಲಿ ಇಟ್ಟೆ, ಗಟ್ಟಿಯಾಗಿದೆ. ಮಾತ್ರ ಸೌಂಡ್ ಬರ್ತಾ ಇದೆಯಲ್ಲ. ಸ್ನೇಹಿತರೆ, ನಾನಿಲ್ಲಿ ಮುದ್ದೆ ಮಾಡ್ಕೊಳ್ತಾ ಇದೀನಿ. ಆಕ್ಚುಲಿ ಮುದ್ದೆ ತಿರುವುದಕ್ಕೂ ಮುಂಚೆ ಇನ್ನೊಂಚೂರು ಬೇಯಬೇಕು. ತಿರುವುದಕ್ಕೂ ಮುಂಚೆ ಹಿಟ್ಟಾಕ್ಬಿಟ್ಟು ಹೋಗಿ ಆಚೆ ಅಲ್ಲಿ ಹಾಲಲ್ಲಿ ಕೂತಿದ್ದೆ. ಸರಿ ಬಾಗಿಲು ತಟ್ಟು ಸೌಂಡ್ ಆಯ್ತು. ಯಾರು ಅಂತ ಕೇಳಿದೆ, ಪಾರ್ಸಲ್ ಅಂತಂದ್ರು. ಮಿಂತ್ರಾದಲ್ಲಿ ನಾನು ಫಸ್ಟ್ ಟೈಮ್ ನಾನು ಆರ್ಡರ್ ಮಾಡ್ತಾ ಇರೋದು. ಕೆಲವೊಂದು ಟಾಪ್ಸ್ಗಳು ಆರ್ಡರ್ ಮಾಡಿದ್ದೆ. ಎಲ್ಲ ಬಂದಿದೆಯೋ ಅಥವಾ ಏನಾದ್ರು 1-2 ಬಂದಿದೆಯೋ ನೋಡ್ಬೇಕು. ಸೊ ಬಂದಿದೆ, ಅದು ಒಂದು ಬಂತು. ಸೊ ಯೂಶಲಿ ಫ್ಲಿಪ್ಕಾರ್ಟ್, ಅಮೆಝಾನ್ ಆದ್ರೆ ಇಲ್ಲಿ ಲೋಕಲ್ ಅವರು ಫೋನ್ ಮಾಡ್ತಾರೆ, ಅಡ್ರೆಸ್ ಮತ್ತೆ ಕೇಳ್ತಾರೆ. ಕೇಳ್ಕೊಂಡು ಬರ್ತಾರೆ, ನಾನು ಕೆಳಗೆ ಹೋಗ್ತೀನಿ. ಇವಾಗ ಮಿಂತ್ರಾದವರು ಕರೆಕ್ಟ್ ಆಗಿ ಡೋರ್ ಡೆಲಿವರಿ ಮಾಡಿದ್ದಾರೆ. ಖುಷಿ ಆಯ್ತು. ಸೊ ಕೆಳಗಡೆ ಹೋಗೋಷ್ಟಿರ್ಲಿಲ್ಲ. ಆದ್ರೆ ಒಂದು ಬೇಜಾರಾಗ್ತಿದೆ ನಂಗೆ ತುಂಬಾ. ಅಮ್ಮಂದು ಮೆಸೇಜ್ ಪೂರ್ತಿ ಓದ್ದೆ ಇವಾಗ. ಅವ್ರಿಗೆ ಫೈಲ್ಸ್ ಟೈಪ್, ಅಂದ್ರೆ ಫೈಲ್ಸ್ ಶುರು ಹಂತದಲ್ಲಿದೆ
ಅಂತಂದ್ರು. ಮತ್ತೆ ಒಳ್ಳೊಳ್ಳೆ ಮೆಸೇಜ್ ಹಾಕಿದ್ದಾರೆ, ನಿನ್ನನ್ನ ಪಡೆದಿರೋದಕ್ಕೆ ನಾನೇ ಪುಣ್ಯವಂತೆ ಅಂತೆಲ್ಲ ಹಾಕಿದ್ದಾರೆ, ನನ್ನ ಮಗಳು ನನ್ನ ಹೆಮ್ಮೆ ಅಂತೆಲ್ಲ ಹಾಕಿದ್ದಾರೆ. ನೀನೇನೇ ಮಾತಾಡಿದ್ರು ನನ್ನ ಮೇಲೆ ಪ್ರೀತಿಗೆ ಅಂತ ಎಲ್ಲ ಹಾಕಿದ್ದಾರೆ. ಬಟ್ ಓಕೆ, ಅದೆಲ್ಲ ಅದಕ್ಕಿಂತ ಹೆಚ್ಚಾಗಿ ನಂಗೆ ಅದೆಲ್ಲ ಖುಷಿ ಒಂದ್ ಕಡೆ, ಆದ್ರೆ ಬೇಜಾರ್ ವಿಷಯ ಏನಂದ್ರೆ ವಯಸ್ಸು ಶುರು ಹಂತದಲ್ಲಿದೆ, ಅದ್ರ ಬಗ್ಗೆ ಎಲ್ಲ ವಿಡಿಯೋಸ್ ಮಾಡು. ಆಮೇಲೆ ಡಯಾಬಿಟಿಸ್ 10 ವರ್ಷವರೆಗೂ ಏನು ಪ್ರಾಬ್ಲಮ್ ಇರಲ್ಲ, ಅದಾದ್ಮೇಲೆ ಸಮಸ್ಯೆ ಆಗುತ್ತೆ ಒಂದೊಂದೇ ಅಂಗಾಂಗಗಳಿಗೆ, ಅದಕ್ಕೆ ಅದ್ರ ಬಗ್ಗೆ ವಿಡಿಯೋಸ್ ಮಾಡು. ನಾನು ಆಕ್ಚುಲಿ 2017ರಿಂದಾನೇ ಹೇಳ್ತಾ ಬರ್ತಾ ಇದ್ದೀನಿ ಅಮ್ಮನಿಗೆ. ಆಕ್ಚುಲಿ ಅವಾಗ್ಲಿಂದಾನೇ ನನಗೆ ಗೊತ್ತಿತ್ತು ಇದು ಪ್ರಾಬ್ಲಮ್ ಆಗುತ್ತೆ ಅಂತ, ಅದಕ್ಕೆ ಮಾತ್ರೆ ಕಮ್ಮಿ ಮಾಡಿ, ಮುಂದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ತುಂಬಾ ಹೇಳ್ತಾ ಇದ್ದೀನಿ ನಾನು. ಅದಕ್ಕೇನೆ ಈಗ ಅದಕ್ಕೆ ಅದ್ರ ಬಗ್ಗೆ ಆಯ್ತು, ನಾನು ಇನ್ನೇನು ತಡ ಮಾಡೋದಿಲ್ಲ, ಅದ್ರ ಬಗ್ಗೆ ವಿಡಿಯೋಸ್ ಮಾಡ್ತೀನಿ ಅಂತ ಹೇಳಿದೀನಿ. ಸೊ ಇಲ್ಲಿ ಬೇಯ್ತಾ ಇದೆ, ಬೇಜಾರಾಗ್ತಾ ಇದೆ ನನಗೆ, ತುಂಬಾ ಕೋಪನೂ ಬರುತ್ತೆ. ಇವಾಗ ಕೋಪ ಮಾಡ್ಕೊಳ್ಳೋ ಇದ್ರಿಂದ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ನಮ್ಮಮ್ಮ ಬ್ಯುಸಿ ಲೈಫ್ ಶೆಡ್ಯೂಲ್ ಆದಾಗ್ಲಿಂದ ಅವ್ರ ಕಡೆ ಅವ್ರ ಗಮನ ಕೊಡೋದು ಮತ್ತೆ ಕಮ್ಮಿನೇ ಆಗೋಯ್ತು. ಮುಂಚೆಯಿಂದ ಅವ್ರ ಕಡೆ ಅವ್ರ ಗಮನ ಕೊಟ್ಕೊಂಡೇ ಇಲ್ಲ ಯಾವತ್ತು, ಸಣ್ಣ ವಯಸ್ಸಿಂದ ಬರೀ ಸಮಾಜ, ಇವಾಗ ಮಕ್ಕಳು, ಹೀಗೆ ಆಗೋಗಿದೆ. ಇವಾಗ್ಲಾದ್ರೂ ಅವ್ರ ಕಡೆ ಗಮನ ಕೊಟ್ಕೊಳ್ಳಿ ಅಂದ್ರೆ, ಇವಾಗ ಇವ್ರು ಚೂಸ್ ಮಾಡಿರೋ ಫೀಲ್ಡ್ ಆತರ ಇದೆ, ಬ್ಯುಸಿ ಲೈಫು. ಏನಪ್ಪ ಬೇಜಾರಾಗ್ತಾ ಇದೆ. ಆದಷ್ಟು ಬೇಗ ವಿಡಿಯೋಸ್ ಮಾಡ್ಬೇಕು. ಅದ್ರಲ್ಲೂ ಹೇಳಿದ್ದಾರೆ ಎಲ್ರಿಗೂ ಹೆಲ್ಪ್ ಆಗುತ್ತೆ, ಅದಕ್ಕೆ ನೀನ್ ಅದ್ರ ಬಗ್ಗೆ ವಿಡಿಯೋಸ್ ಮಾಡು ಅಂತ. ಯಾವ್ದ್ರಲ್ಲೂ ಅವರು ಬರೀ ಸಮಾಜದ ಬಗ್ಗೆನೇ ಯೋಚನೆ ಮಾಡ್ತಾರೆ. ಓಕೆ, ನಾನು ಇವಾಗ ಸಮಾಜದ ದೃಷ್ಟಿನಲ್ಲಿ ಎಲ್ರಿಗೂ ಹೆಲ್ಪ್ ಆಗ್ಲಿ ಅಂತಾನೆ ವಿಡಿಯೋಸ್ ಮಾಡೋದು. ಮುಖ್ಯವಾಗಿ ನನ್ನಮ್ಮನೂ ಚೆನ್ನಾಗಿರ್ಬೇಕಲ್ವಾ, ಎಲ್ರಿಗೂ ಇದ್ ಮಾಡಿ ನಮ್ಮಮ್ಮನೇ ಚೆನ್ನಾಗಿರ್ಲಿಲ್ಲ ಅಂದ್ರೆ. ಸೊ ಬೇಗ ವಿಡಿಯೋಸ್ ಮಾಡಕ್ ಶುರು ಮಾಡ್ಬೇಕು. ಅಮ್ಮಂಗೆ ಹೇಳಿದೀನಿ, ಸುವರ್ಣ ಮೇಡಮ್ ಮೆಡಿಸಿನ್ಸ್ ಕೊಡ್ತಾ ಇದಾರಂತೆ. ಸೊ ನಮ್ಮಂಗೆ ಹೇಳಿದೀನಿ, ದಯವಿಟ್ಟು ನಿಮ್ಮ ಮೇಲೆ ಅಪಾರವಾದ ನಂಬಿಕೆ ಇದೆ, ಆರೋಗ್ಯದ ಕಡೆ ಗಮನ ಕೊಡಿ ಅಂತ. ನಿನ್ಗೋಸ್ಕರ ಆರೋಗ್ಯ ಕಾಪಾಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ. ನಾನು ಇವಾಗ ಪೈಲ್ಸ್ ಬಗ್ಗೆ ವಿಡಿಯೋಸ್ ಮಾಡ್ತೀನಿ, ಶುರು ಹಂತದಲ್ಲಿದ್ರೆ ಏನ್ ಮಾಡ್ಬೇಕು ಅಂತ. ಯಪ್ಪ, ನಂಗದೇ ಬೇಜಾರಾಗೋದು ಸ್ನೇಹಿತರೆ, ಈ ತರ ಆಗ್ಬಿಡುತ್ತೆ. ಮಾಡ್ತೀನಿ ಆದಷ್ಟು ಬೇಜಾರು, ಆದಷ್ಟು ಬೇಗ ವಿಡಿಯೋಸ್ ಮಾಡ್ತೀನಿ. ಅಮ್ಮ ದಯವಿಟ್ಟು ಆರೋಗ್ಯದ ಕಡೆ ಗಮನ ಕೊಡಿ ಹೇಳ್ತಾ ಇದೀನಿ. ನಾನು ಹೇಳಿದೀನಿ, ಧ್ಯಾನ ಮಾಡಿ, ಎಕ್ಸರ್ಸೈಸ್ ಮಾಡಿ, ಬಾಡಿ ಮೂವ್ಮೆಂಟ್ ಮಾಡಿ, ಇದೆಲ್ಲ ಮಾಡಿ ರೆಗ್ಯುಲರ್ ಆಗಿ. ಫಸ್ಟ್ ಆದಷ್ಟು ಬೇಗ ವಿಡಿಯೋಸ್ ಅನ್ನು ಮಾಡ್ತೀನಿ ಅಂತ ಹೇಳಿದೀನಿ. ನೋಡ್ಬೇಕು ಇವಾಗ. ಮುದ್ದೆ ತಿಂತೀನಿ. ಈಗ ನನ್ನ ಆರೋಗ್ಯನೂ ನಾನು ಕಾಪಾಡ್ಕೊಳ್ಬೇಕು, ಜೊತೆಗೆ ಅಮ್ಮನ ಆರೋಗ್ಯನೂ ಕಾಪಾಡ್ಕೊಳ್ಬೇಕು. ಏನಪ್ಪ, ನನ್ನ ತಮ್ಮ ನನ್ನಮ್ಮ ಚೆನ್ನಾಗಿರ್ಬೇಕು ಅಷ್ಟೇ ನಾ ಹೇಳೋದು. ಎಲ್ರೂ ಚೆನ್ನಾಗಿರ್ಬೇಕು. ಎಲ್ರಿಗೂ ಚೆನ್ನಾಗಿರೋದು ಹೇಳಿ ನಮ್ಮನೆಯವರೇ ಚೆನ್ನಾಗಿಲ್ಲ ಬೇಜಾರಾಗುತ್ತಲ್ವಾ. ಸೊ ಫಸ್ಟ್ ಇವಾಗ ಮುದ್ದೆ ತಿಂತೀನಿ. ನನ್ನ ಆರೋಗ್ಯ ಕಾಪಾಡ್ಕೊಂಡ್ರೆ ತಾನೆ ನಾನು ಇನ್ನೊಬ್ರಿಗೆ ಹೇಳಕ್ಕಾಗ. ಫಸ್ಟ್ ಟೈಮಿಗೆ ಸರಿ ತಿನ್ನಿ ಅಂತೆಲ್ಲ ಹೇಳಿದೀನಿ, ಟೈಮಿಗೆ ಸರಿ ನಿದ್ದೆ ಮಾಡಿ ಅಂತ. ಏನಾಗತ್ತೆ ಅಂತ ಅಪ್ಡೇಟ್ ಕೊಡ್ತೀನಿ. ಸೊ ಮುದ್ದೆ ತಿಂತೀನಿ ಇವಾಗ ಫಸ್ಟ್. ಇವ್ರ ಜೊತೆಗೆ ನಾವು ಖುಷಿಯಾಗೂ ಇರ್ಬೇಕು, ಖುಷಿಯಾಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಎನಿವೇಸ್, keep going, think positive, be an optimist, life is beautiful and make the most of it. Love you all guys. ಸ್ನೇಹಿತರೆ, ಇನ್ನು ಮುದ್ದೆ ಹಾಕೊಂಡಿರೋದು ಇಲ್ಲೇ ಇದೆ, ಸಾರು ಹಾಕೊಂಡಿದ್ದು. ಮುದ್ದೆ ತಟ್ಟೆಗೆ ಹಾಕಿ ಮನ್ಸು ತಡಿಲಿಲ್ಲ, ತಿನ್ನಕ್ಕಾಗ್ಲಿಲ್ಲ ನಂಗೆ. ಫಸ್ಟ್ ಅಮ್ಮಂಗೆ ಫೋನ್ ಮಾಡ್ಬಿಡೋಣ ಅಂತ ಫೋನ್ ಮಾಡಿದೆ. ತುಂಬಾ ಖುಷಿ ಆಯ್ತು. ಫಸ್ಟ್ ಕೋಪದಲ್ಲ ಇದ್ದೆ, ಫೈಲ್ಸ್ ಶುರುವಾಗಿದೆ ಅಂದ್ರೆ ತುಂಬಾ ಬೇಜಾರಾಗ್ತಾ ಇದೆ ಅಂತ. ಆಮೇಲೆ ಹೇಳಿದ್ರು, ಇಲ್ಲ ಮೆಡಿಸಿನ್ ತಗೋತಾ ಇದೀನಿ, ಸ್ವಲ್ಪ ಕಮ್ಮಿ ಆಗಿದೆ, ಬಾಡಿ ಮೂವ್ಮೆಂಟ್ ಮಾಡ್ತಾ ಇದೀನಿ ಅಂತ ಎಲ್ಲ ಹೇಳಿದ್ರು. ಖುಷಿ ಆಯ್ತು. ಅಮ್ಮ ಅವ್ರ ಮೊದಲನೇ ಅಕ್ಕಾಗೂ ಹುಷಾರಿಲ್ವಂತೆ, ಯಾಕೋ ಪ್ರಾಬ್ಲಮ್ ಆಗಿದೆ ಅಂತ. ನನಗೂ ತುಂಬಾ ಬೇಜಾರಾಯ್ತು ಕೇಳಿ. ಬಟ್ ಏನೇ ಆರೋಗ್ಯ ಸಮಸ್ಯೆ ಇದ್ರು ಎಲ್ಲ ಸರಿ ಮಾಡ್ಕೊಳ್ಬಹುದು. ಒಂದು ದೀರ್ಘವಾದ ಉಸಿರಾಟ ತಗೊಳ್ಳೋದ್ರಿಂದ ಸಾಕಷ್ಟು ಬದಲಾವಣೆಗಳಾಗತ್ತೆ. ಅದನ್ನ ಇವಾಗ ಮತ್ತೆ ವಿಡಿಯೋ ಕಾಲ್ ಮಾಡಿ ಮಾಡ್ಸೋಣ ಅಂತ ಅಮ್ಮಂಗೆ ಒಂದ್ ಮಾಡಿಸ್ತೀನಿ. ನೋಡಿ, ಈ ತರ ಯಾರೇ ಆಗ್ಲಿ, ಯಾರೇ ವಿಡಿಯೋ ನೋಡ್ತಿದ್ರು, ದೀರ್ಘವಾದ ಉಸಿರಾಟ ತಗೊಳ್ಳಿ ಆಯ್ತಾ. ಆರೋಗ್ಯವಾಗಿರಿ, ಆರೋಗ್ಯ ಕಾಪಾಡ್ಕೊಳ್ಳಿ. ನಮ್ಗೇನ ಹೆಚ್ಚು ಏನು ಇಲ್ಲ, ಎಲ್ಲ ಸರಿ ಹೋಗುತ್ತೆ. ಸ್ನೇಹಿತರೆ, ಅಮ್ಮಂಗೆ ಫೋನ್ ಮತ್ತೆ ಮಾಡಿದ್ದೆ, ಇನ್ನೂ ತಿಂದಿಲ್ಲ. ಸುಮಾರು ಹೊತ್ತಾಯ್ತು ಅದು ನಾನು ತಟ್ಟೆಗೆ ಹಾಕೊಂಡು. ಬಟ್ ಈಗ ಮತ್ತೆ ಫೋನ್ ಮಾಡಿ ಅಮ್ಮಂಗೆ ಸ್ವಲ್ಪ ಮೆಡಿಟೇಷನ್ ಮಾಡಿಸಿ ಈಗ ಊಟ ಮಾಡೋದಕ್ಕೆ ಬಂದೆ. ತುಂಬಾ ಖುಷಿ ಆಯ್ತು. ಮೆಡಿಟೇಷನ್ ಮಾಡ್ಬೇಕು ಅಮ್ಮ, ದೀರ್ಘವಾದ ಉಸಿರಾಟ ತಗೊಳ್ಬೇಕು, ದೀರ್ಘವಾಗಿ ಉಸಿರು ಬಿಡ್ಬೇಕಷ್ಟೆ. ಎಲ್ರು ಮಾಡಿ ಆಯ್ತಾ. ಎಲ್ರಿಗೂ ಒಳ್ಳೇದಾಗ್ಲಿ. ಲವ್ ಯು ಆಲ್ ಗೈಸ್. ಸೊ ಫೆಬ್ರವರಿ 14
ಈಗ ಮೇಲೆ ಬಂದೆ, ಊಟ ಮಾಡಿ ಅಮ್ಮನ ಹತ್ರ ವಾಟ್ಸಪ್ ಕಾಲ್ ಆಗಿ ಊಟ ಎಲ್ಲ ಆಗಿ ಮೇಲೆ ಬಂದೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಹಕ್ಕಿಗಳು ಯಾವ ರೀತಿ ಕೂತಿದೆ ಅಂದರೆ, 5 ಹಕ್ಕಿಗಳಲ್ಲಿ ಒಂದು ಹಕ್ಕಿ ಬಿಳಿ ಕಪ್ಪು ಎರಡೂ ಇದೆ. ಇವೆರಡು ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ. ಸೂಪರ್. ಎಲ್ಲ ಹಾರೋಯ್ತು. ಈ ಕಡೆ ತಿರ್ಕೊಂಡು ಸೆಲ್ಫಿ ಫೋಟೋ ತೊಗೊಳ್ಳೋಣ ಅನ್ನಷ್ಟರಲ್ಲಿ ಒಂದಿದೆ, ಹಿಂದೆ ಒಂದಿದೆ, ಆ ಕಡೆ ಹೋಗಿ ಕೂತ್ಕೊಂತ ಅಂತ. ನೋಡ್ತಾ ಇದೆ. ಎರಡು ಕಂಪಾರ್ಟ್ಮೆಂಟ್ ನಂದು ಬಸ್ಸಲ್ಲಿ, ಆ ಕಡೆ ಇರೋದಿಲ್ಲ ಬೇರೆಯವ್ರಿಗೆ. ಖುಷಿ ಆಯ್ತು ನನಗೆ ಅಮ್ಮನ ಹತ್ರ ಮಾತಾಡಿ. ಅಮ್ಮು ನೋಡಿ, ಅಮ್ಮ ನಿಮ್ಮಲ್ಲಿ ಗರುಡ ಮಚ್ಚೆ ಇದೆ ಅಲ್ವಾ ಬಂಗಾರಿ? ಯಾವಾಗಲೂ ನಿಮ್ಮದೇ ನೆನಪಾಗುತ್ತೆ ಇಲ್ಲಿ ಗರುಡ ನೋಡಿದ್ರೆ ನನಗೆ. ಹೋಯ್ತಾ ಆ ಕಡೆ ನೋಡಿ, ಬರುತ್ತೆ ಮತ್ತೆ. ಎರಡು ಇವಾಗ ಅಲ್ಲೊಂದು, ಇಲ್ಲೊಂದು ನೋಡಿ, ಎರಡಿದೆ.